ಇನ್ನು ಬ್ಯಾಚುಲರ್ ಪಾರ್ಟಿ ಚಿತ್ರದ ವಿರುದ್ಧ ಕಾಪಿರೈಟ್ ಉಲ್ಲಂಘನೆ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. ಚಿತ್ರ ರಿಲೀಸ್ಗೂ 2 ತಿಂಗಳ ಹಿಂದೆ ರಕ್ಷಿತ್ ಶೆಟ್ಟಿ ಭೇಟಿಯಾಗಿದ್ರು. 2 ಹಾಡುಗಳು ಬೇಕು ಅಂತ ಕೂಡ ಕೇಳಿದ್ರು ನಮ್ಮ ಬಳಿ. ಹೀಗೆ ನಮ್ಮನ್ನ ಪರ್ಮಿಷನ್ ಕೇಳಿದ್ರು ಅಂತ, ರಾಯಲ್ಟಿ ನೀಡುವಂತೆ ಕೇಳಿದ್ವಿ. ಫೋನ್ ಮಾಡಿದ್ರು ಕೂಡ ಅದಕ್ಕೆ ಆಗ ಉತ್ತರಿಸಿಲ್ಲ. ಅದಾದ್ಮೇಲೆ OTTಯಲ್ಲಿ ಸಿನಿಮಾ ನೋಡಿದಾಗ ನಮಗೆ ಮೋಸ ಮಾಡಿದ್ ಗೊತ್ತಾಗಿದೆ ಅಂತ ನ್ಯೂಸ್ ಫಸ್ಟ್ಗೆ MRT ಮ್ಯೂಸಿಕ್ನ ಮ್ಯಾನೇಜರ್ ಚೇತನ್ ಮಾಹಿತಿ ಕೊಟ್ಟಿದ್ದಾರೆ. ಮೋಸ ಮಾಡಿ 2 ಹಾಡನ್ನ ಬಳಸಿಕೊಂಡಿದ್ದಾರೆ ಅಂತ MRT ಮ್ಯೂಸಿಕ್ನ ಮ್ಯಾನೇಜರ್ ಚೇತನ್ ಪ್ರತಿಕ್ರಿಯಿಸಿರೋದು. ಈ ಬಗ್ಗೆ ಅವರನ್ನ ನಮ್ಮ ಪ್ರತಿನಿಧಿ ಲೋಕೇಶ್ ಮಾತಾಡಿಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಕೃತಿ ಚೌರ್ಯ ವಿಚಾರದಲ್ಲಿ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದ್ದು, ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ MRT ಮ್ಯೂಸಿಕ್ನ ಮ್ಯಾನೇಜರ್ ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಕೃತಿ ಚೌರ್ಯ ಅಂದರೆ ಈ ಹಿಂದೆನೂ ಕೂಡ ಸಾಕಷ್ಟು ಸಾರಿ ಈ ಥರದೊಂದು ಪ್ರಕರಣ ಎದುರಿಸಿದ್ರು ರಕ್ಷಿತ್ ಶೆಟ್ಟಿ ಅವರು. ಈಗ ಮತ್ತೊಂದು ಪ್ರಕರಣ ನಿಮ್ಮ ಕಡೆಯಿಂದ MRT ಮ್ಯೂಸಿಕ್ನಿಂದ ಏನಾಯಿತು ಅಂತ ಅಂದ್ಬಿಟ್ಟು ಬ್ಯಾಚುಲರ್ಸ್ ಪಾರ್ಟಿನಲ್ಲಿ 2 ಸಾಂಗನ್ನು ಬಳಸಿದ್ದಾರೆ ಅಂತ. ಈ ವಿಚಾರ ರಿಲೀಸ್ ಆಗಿ ಆಲ್ಮೋಸ್ಟ್ 2-3 ತಿಂಗಳಾಗಿದೆ ಸಿನಿಮಾ. ಬಟ್ ಈಗ ನಿಮಗೆ ಗಮನಕ್ಕೆ ಬರೋ ಕಾರಣ ಏನಾಗಿತ್ತು ಅಂತ? ಸರ್ ಅಂದರೆ ಅವರು ಸಿನಿಮಾ ರಿಲೀಸ್ಗೂ ಮುಂಚೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರು ರಿಗಾರ್ಡಿಂಗ್ ನ್ಯಾಯ ಎಲ್ಲಿದೆ ಸಾಂಗ್ ಮತ್ತು ಹಾಗೂ ಗಾಳಿ ಮಾತು ಸಿನಿಮಾಯಿಂದ ಒಮ್ಮೆ ನಿನ್ನನ್ನು ಸಾಂಗ್ ಯೂಸ್ ಮಾಡ್ತೀವಿ ಸರ್, ನಮಗೆ ರೈಟ್ಸ್ ಬೇಕಾಗಿತ್ತು ಅಂತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರು. ಓಕೆ, ನಾವು ರೈಟ್ಸ್ ಕೊಡೋಕ್ಕೂ ನಾವು ರೆಡಿ ಇದ್ವಿ. ರಾಯಲ್ಟಿನೂ ನಾವು ಎಷ್ಟು ಅಂತ ಹೇಳಿದ್ವಿ, ಅವ್ರಿಗೆ ಇನ್ಫಾರ್ಮ್ ಸಹ ಮಾಡಿದ್ವಿ. ಅದಾದಮೇಲೆ ಸರ್ ಓಕೆ, ನಾನು ರಾಯಲ್ಟಿ ಏನಿದೆ ಪೇ ಮಾಡ್ತೀನಿ, ಸಿನಿಮಾಗೆ ರಿಲೀಸ್ ಹೋಲ್ಡ್ ಮಾಡಿಬಿಡಿ, ದಯವಿಟ್ಟು ಅದನ್ನು ಮಾಡಿಕೊಡಿ ಅಂತ ಕೇಳಿದರು. ಓಕೆ ಸರ್, ನಾವು ರಿಲೀಸ್ಗೇನು ತಡೆ ಹಾಕಲ್ಲ, ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ಮೇಲೆ ಓಕೆ ಅಂತ ಆಯಿತು. ಎಲ್ಲ ಮಾತುಕತೆ ನಡೀತು. ಅದಾದಮೇಲೆ ಅವ್ರ ಕಡೆಯಿಂದ ನಮ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ನಾವು ಸಹ ಕಾಲ್ ಮಾಡಿದ್ರು ನಮಗೂ ಯಾವುದೇ ಥರ ರೆಸ್ಪಾನ್ಸ್ ಮಾಡಿಲ್ಲ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು ನಮಗೆ ರಿಪ್ಲೇಸ್ ಕೊಟ್ಟಿಲ್ಲ. ಇದನ್ನು ಕುರಿತು ನಾವು ನೋಡಿದಾಗ ನಮಗೆ ಏನನ್ನಿಸ್ತು, ಸಾಂಗ್ ಯೂಸ್ ಮಾಡಿಲ್ಲ ಅನಿಸುತ್ತೆ, ಜಸ್ಟ್ಗೋಸ್ಕರ ಅವರು ಇದಕ್ಕೋಸ್ಕರ ಕೇಳಿದ್ದಾರೆ ಅಂತ ಅಂದ್ಕೊಂಡು ನಾವು ಸುಮ್ಮನಾಗಿದ್ವಿ. ಅದಾದಮೇಲೆ ಮೂವಿ OTTಗೆ ಬಂದಮೇಲೆ ನಮ್ಮ ಟೀಮ್ ಏನಿದೆ, ನಮ್ಮ ಟೀಮ್ ಮೂವಿ ನೋಡ್ಬಿಟ್ಟು ನಮ್ಗೆ ಇನ್ಫಾರ್ಮ್ ಮಾಡಿದರು, ಇಲ್ಲ ಇದು ಸರ್ ಈ ಥರ ಯೂಸ್ ಮಾಡಿದ್ದಾರೆ ಸಾಂಗು ಅಂತ. ನಾವು ಅದಾದಮೇಲೆ ಸಾಂಗ್ ಯೂಸ್ ಮಾಡಿದ್ಮೇಲೆ ನಾವು ಲೀಗಲ್ ಪ್ರೊಸೀಡಿಂಗ್ಸ್ಗೆ ಫಾರ್ವರ್ಡ್ ಆಗಿದೆ ಸರ್. ರಿಲೀಸ್ಗೆ ಎಷ್ಟು ದಿನ ಇರುವಾಗ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಅಂತ? ತುಂಬ ಹತ್ತಿರದಲ್ಲಿತ್ತಾ ಹೇಗೆ ಅಂತ? ಸರ್ ರಿಲೀಸ್ಗೂ ಒಂದು ನಿಯರ್ ಬೈ 1-2 ತಿಂಗಳು, ರಿಲೀಸ್ಗೂ 1-2 ತಿಂಗಳು ಮುಂಚೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಅವರು. ಎಲ್ಲ ಒಂದು ಕಡೆ ನಿಮ್ಮ ಕಡೆಯಿಂದ ಅದನ್ನು ಫಾಲೋ ಅಪ್ ಮಾಡಲಿಲ್ವಾ ಸರಿಯಾಗಿ? ಅದರಿಂದ ಏನಾದರೂ ಈ ಥರದೊಂದು ಅಚಾತುರ್ಯ ಆಯ್ತಾ ಅಂತ? ಇಲ್ಲ ಸರ್, ಅವ್ರು ಯಾವಾಗಲೇ ಕಾಲ್ ಮಾಡಿದ್ರು, ಅವ್ರು ಏನೇ ಕೇಳಿದ್ರು ನಾವೆಲ್ಲದಕ್ಕೂ ರೆಸ್ಪಾನ್ಸ್ ಮಾಡಿದ್ವಿ. ಆದರೆ ನಮ್ಮ ಕಡೆ ಅವ್ರ ಕಡೆ ನಮಗೂ ಅವ್ರಿಗೂ ಕಾನ್ವರ್ಸೇಷನ್ ನಡೆದಿರೋದು ಒಂದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.